ಈ ವರ್ಷ ಏಪ್ರಿಲ್ 1 ಮುಂದಿನ ಮಾರ್ಚ್ 31 59,000 ಕೋಟಿ 5 ಗ್ಯಾರಂಟಿಗೆ ನಿಮಗೆ ಪ್ರತಿ ಮನೆಗೆ 4ರಿಂದ 5,000 ಬರುತ್ತೆ. ಅದಲ್ಲದೆ ಇವತ್ತು ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಯವರು, ಕಳೆದ ಸಿದ್ದರಾಮಯ್ಯವರು, ಡಿ ಕೆ ಅವರು ಯಾವ ರೀತಿ ಗ್ಯಾರಂಟಿಯನ್ನು ಕೊಟ್ಟಿದ್ರು ಅದೇ ರೀತಿ ಒಂದು ಗ್ಯಾರಂಟಿಯನ್ನು ಬಿಡುಗಡೆ ಮಾಡಿದ್ರು. 2,000 ನಾವೇನು ಕೊಡ್ತಾ ಇದ್ದೀವಿ ಅದೇ ಥರ 8,500 ತಿಂಗಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ನಿಮ್ಮ ಮಹಿಳೆಯರಿಗೆ ಒಂದು ಕುಟುಂಬಕ್ಕೆ ಬರುತ್ತಾರೆ. 8,500 ನಮ್ಮದು 2,000, 10,000 ಕಾಂಗ್ರೆಸ್ ಸರ್ಕಾರ ರಚನೆ ಆದರೆ ಪ್ರತಿ ಮನೆಗೆ ಸಂಪೂರ್ಣ ಸಾಲ ಮನ್ನಾ ಇರ್ಬೋದು, ಯುವಕ್ಕೆ ಅಪಾಯಿಂಟ್ಮೆಂಟ್ ಇರ್ಬೋದು, ಈ ನೌಕರರಿಗೆ, ಕೂಲಿ ಕಾರ್ಮಿಕರಿಗೆ ಉಚಿತವಾದಂಥ ಆರೋಗ್ಯ ಇರ್ಬೋದು, ಇಂಥದ್ದೆಲ್ಲ ಭರವಸೆಯನ್ನು ಕೊಡಿ. ಇಷ್ಟಕ್ಕೆ ನಾವು ಸುಮ್ಮನೆಲ್ಲ ಅಭಿವೃದ್ಧಿ ಕೆಲಸನೂ ಆಗ್ತವೆ. ಇದು ಒಂದು ಕಡೆ. ನಾನು ಒಂದು 4 ನನ್ನ ಒಂದು ಭಾವನೆಯನ್ನು ನನಗೆ ಹೇಳ್ಬಿಟ್ಟು ಮುಗಿಸ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ದೇವೇಗೌಡರು, ಕುಮಾರಸ್ವಾಮಿಯವರು, ಇವೆಲ್ಲರೂ ನಾವು ಒಂದು ದಿವಸ ಸಿದ್ದರಾಮಯ್ಯವರು ಹಿಂದೆ ನಾಯಕರು ಅಂತೇಳಿ ಒಪ್ಪಿದ್ದೀರ, ಇಲ್ಲ ಅಂತ ಹೇಳಲ್ಲ. ಆದರೆ ದೇವೇಗೌಡರು ಪ್ರಧಾನಿಯಾದರು, ಒಂದು ಬಾರಿ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಮಗ 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಹೇಮಾವತಿ ನೀರು ಇಲ್ಲಿ ಏನು ತಲುಪ್ತಾ ಇದೆ ಇವತ್ತು, ಚಂದ್ರಾಪುರದವರಿಗೆ 70 ಕಿಲೋಮೀಟರ್ ಆಧುನೀಕರಣವನ್ನು ಅವರ ಕಾಲದಲ್ಲಿ ಮಾಡಲಿಕ್ಕಾಗಲಿಲ್ಲ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯನವರು 0 ಇಂದ 70 ಕಿಲೋಮೀಟರ್ವರೆಗೂ ಮಾಡಿ, 70 ಇಂದ 224 ಕಿಲೋಮೀಟರ್ವರೆಗೂ ಆಧುನೀಕರಣ ಮಾಡಿ ಇವತ್ತೇನಾದ್ರು ಒಂದು ಕೆರೆಗಳ ನೀರು ಬರ್ತಾ ಇದೆ ಅಂದರೆ ಅದಕ್ಕೆ ಸಿದ್ದರಾಮಯ್ಯನವರು ಕಾರಣ. ಇವತ್ತು NBC ತುಮಕೂರಿಂದ ಬರೋ ಕಾಲುವೆಗೆ ಮೊನ್ನೆ ನೀರೇ ಬರಲ್ಲ, ಒಂದು ಕಟ್ಟೆಗೆ ಹೋಗಲ್ಲ ಅಂದಾಗ 500 ಕೋಟಿ ತಿಪ್ಟೂರು, ತುರುವೇಕೆರೆ ಮತ್ತು ನಾಗಮಂಗಲ ಬ್ರಾಂಚ್ನ ಕಾಲುವೆಗೆ ಮಂಜೂರು ಮಾಡೋ ಹಂತದಲ್ಲಿದ್ದು ಕಾರಣಾಂತರದಿಂದ ಮುಂದಕ್ಕೆ ಹೋಗಿದೆ. ಈ ಚುನಾವಣೆ ಆದ ತಕ್ಷಣ ಮಾಡಿಕೊಡ್ತೀನಿ ಅನ್ನೋ ಭರವಸೆಯನ್ನು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಏನು ಬೆಳ್ಳೂರು ಮತ್ತು ಕಸ್ಬಾ ಡೆವಲಪರ್ಗೆ ಆ 500 ಕೋಟಿಯ ಆಧುನೀಕರಣದಿಂದ ಸಂಪೂರ್ಣ ನಿಮಗೆ ನೀರು ಬರುತ್ತೆ. ಇವತ್ತು ಏನು KRS ಇಂದ ನೀರನ್ನು ಲಿಫ್ಟ್ ಮಾಡಿ ಪ್ರತಿ ಹಳ್ಳಿಗೆ ಕೊಡುವಂಥ ಯೋಜನೆ ಇನ್ನು 1 ವರ್ಷದೊಳಗಡೆ ಕಂಪ್ಲೀಟ್ ಮಾಡಿ ಪ್ರತಿ ಮನೆಗೆ ನಲ್ಲಿ ನೀರು ಕೊಡ್ತೀವಿ. ಗುಡೇವಸಳಿಯಿಂದ ಕೆರೆ ತುಂಬಿಸುವಂಥ ಯೋಜನೆ ಬಿಣ್ಣನೂಲೆ, ಕಸ್ಬಾ, ಕೆಲವು ಒಣಕೆರೆ ಭಾಗಕ್ಕೆ ಅದನ್ನು ಸಹ ಅವರು 2018 ಮಂಜೂರು ಮಾಡಿದ್ರು. 5 ವರ್ಷ ಕೆಲಸ ಪ್ರಾರಂಭ ಆಗಲಿಲ್ಲ. ಅದನ್ನು ಈಗ ಪ್ರಾರಂಭ ಮಾಡಿ 1 ವರ್ಷದೊಳಗೆ ಕಂಪ್ಲೀಟ್ ಮಾಡಿಕೊಡ್ತೀವಿ. MIನಲ್ಲಿ ನಮ್ಮ ಬಾಬುರಾಯಕೊಪ್ಪಲು ಹೊಳೆಯಿಂದ ಲಿಫ್ಟ್ ಮಾಡಿ ರಘುರಾಂಪುರ ಕೆರೆಗೆ ತಂದು ದೇವಲಾಪುರ ಒಣಕೆರೆಯ ಪೂರ್ಣ ಕೆರೆ ತುಂಬಿಸ್ತಕ್ಕಂಥ 250 ಕೋಟಿಗೆ ಈಗ ಒಂದು ಕಾರ್ಯ ರೂಪವನ್ನು ತಯಾರಿಸ್ತಾ ಇದ್ದೀವಿ. ಅದನ್ನು ಸಹ ಮಂಜೂರಾಗುತ್ತೆ. ಇನ್ನು ಉಳಿದಂಥ ಅನೇಕ ಅದು ಆಸ್ಪತ್ರೆಯ ಅಭಿವೃದ್ಧಿ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ರಸ್ತೆಗಳಿರ್ಬೋದು, ಎಲ್ಲವನ್ನೂ ಮಾಡ್ತೀವಿ. ಒಂದು ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ನನ್ನನ್ನು ಕಳೆದ 2023 ಚುನಾವಣೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಿಂತ್ಕೊಳ್ಳೋದು ಬೇಡ ನಾಮದಲ್ಲಿ ಅಂತೇಳಿ AICCಯಿಂದ ನಮ್ಮ ವೇಣುಗೋಪಾಲು ನನಗೆ ಮೆಸೇಜ್ ಮಾಡಿದ್ರು, ನೀವು ನಿಂತ್ಕೋಬೇಡಿ, ರಿಪೋರ್ಟ್ ಚೆನ್ನಾಗಿದೆ, ಮಂಡ್ಯಕ್ಕೆ ಹೋಗೋದು. ರವಿ ಪಕ್ಕದಲ್ಲೇ ಕೂತಿದ್ದಾನೆ, ಅವನು ನನ್ನ ಜೊತೆಲಿ 10 ವರ್ಷದಿಂದಿದ್ದ. ಒಂದು ಕಡೆ ಅವನಿಗೆ ತೊಂದರೆ ಆಗಬಾರ್ದು ಅನ್ನೋದು, ಮತ್ತೊಂದು ಕಡೆ ನಾನು ಈ ತಾಲೂಕಿನ ಮೇಲಿದ್ದಂಥ ಮಮತೆ, ಪ್ರೀತಿ, ನೀವು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿತ್ತು. ನಾನು KRಪೇಟೆದವರು ನಿಲ್ಬೋದಾಯಿತು, ಮಂಡ್ಯದವರು ನಿಲ್ಬೋದಾಯಿತು. ಕೊನೆಗೆ ರವಿ ದುಃಖ ಮಾಡೋ, ಅರ್ಥ ಮಾಡೋ, ಒಪ್ಕೋತಿದ್ನೋ ವಿರೋಧ ಮಾಡ್ತಿದ್ನೋ ಒಂದು ಕಡೆ. ಆದರೆ ನೀವೆಲ್ಲ ನನ್ನನ್ನು ರಾಜಕೀಯವಾಗಿ ಈ ಮಟ್ಟಕ್ಕೆ ಬೆಳೆಸಿದ್ದೀರಾ. ನಾನು ಸೋಲ್ಲಿ ಗೆಲ್ಲಿ ಇಲ್ಲೇ ನಿಂತಬೇಕು ಅಂತೇಳಿ ಹಠ ಮಾಡಿದಾಗ ಸಿದ್ದರಾಮಯ್ಯವರು ಒಳ್ಳೆದಾಗಿ ಹೋಗಿ ಮಾಡುವಂತ ಹೇಳಿದ್ರೆ ಬೇಡ. ನಾನು ನಿಂತ್ಕೊಂಡ ಉದ್ದೇಶ, ನಾನು ಎಲ್ಲೇ ನಿಂತ್ಕೊಂಡು ಗೆದ್ದಿದ್ರು ಸಾಹೇಬರು ನನ್ನ ಮಂತ್ರಿ ಮಾಡ್ತಿದ್ರು. ನಾನು ಇಲ್ಲೇ ನಿಂತ್ಕೊಂಡು ಗೆಲ್ಲಬೇಕಾಗಿರ್ಲಿಲ್ಲ. KRಪೇಟೆ ನಿಂತ್ಕೊಂಡ್ರು ಮಂತ್ರಿ ಮಾಡ್ತಿದ್ರು, ಗೆದ್ದರೆ ಮಂಡ್ಯದಲ್ಲಿ ನಿಂತ್ಕೊಂಡ್ರು ಮಂತ್ರಿ ಮಾಡ್ತಿದ್ರು. ಆದರೆ ನನ್ನ ವಿರುದ್ಧ 10 ವರ್ಷ ಗೆದ್ದಂಥವರು ಒಂದು ಚರಂಡಿ ಮಾಡಲಿಕ್ಕೆ, ಒಂದು ರಸ್ತೆ ಮಾಡಲಿಕ್ಕೆ ಆಗಿಲ್ಲ ಅನ್ನೋದು ನಿಮಗೂ ಗೊತ್ತು. ನಾನು ಈ ತಾಲೂಕನ್ನು ಬಿಟ್ಟು ಬೇರೆ ಕಡೆ ಹೋದರೆ
ಈ ತಾಲೂಕಿನ ಜನ ನನ್ನ ರಾಜಕೀಯವಾಗಿ ಬೆಳೆಸಿದ್ದಾರೆ. ಒಂದಟ್ಟು ನನ್ನ ಕನಸಿದೆ, ಇನ್ನೊಂದಟ್ಟು ಅಭಿವೃದ್ಧಿ ಮಾಡಬೇಕಾಗಿದೆ. ಅದು ಆಗಲ್ಲ, ಮಾಡಲೇಬೇಕು. ಇಲ್ಲ ಅಂದರೆ ರಾಜಕೀಯದಿಂದ ಹೊರಗಡೆ ಹೋಗ್ಬೇಕು. ಎರಡೇ ತೀರ್ಮಾನವನ್ನು ನಾನು ತಗೊಂಡು ಇಲ್ಲಿ ಚುನಾವಣೆ ನಿಂತದ್ದು.